ನೀವು ನೋಡ್ತಾ ಇದ್ದೀರಾ ಸುವರ್ಣ ಸುದ್ದಿವಾಹಿನಿ. ನಾನು ಅರವಿಂದ್. ಈಗ ಮುಖ್ಯಾಂಶಗಳು. ದೇಶಾದ್ಯಂತ ಭಾರತ್ ಬಂದ್ ಬಿಸಿ, ವ್ಯಾಪಾರ ವಹಿವಾಟು ಸ್ಥಗಿತ, ಬಸ್ ಸಂಚಾರ ಸ್ತಬ್ಧ, ನೆಂಟರು ಬಾರದೆ ಮದುವೆಯಾದವರು ಕಸಿಬಿಸಿ. ದೇಶಾದ್ಯಂತ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮಾತಾಡಿ, ಮೊಬೈಲ್ ಬಿಲ್ ಬಗ್ಗೆ ನಿಶ್ಚಿಂತರಾಗಿರಿ. ರೋಮಿಂಗ್ ಚಾರ್ಜ್ ರದ್ದತಿಗೆ ಕೇಂದ್ರ ಸಚಿವ ಸಂಪುಟ ಸಮಿತಿ ಸಮ್ಮತಿ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋದ ಬಿದರಿ, ಹಂಗಾಮಿ ಡಿಜಿಯಾಗಿ ಪಚಾವೋ ಅಧಿಕಾರ ಸ್ವೀಕಾರ. ಶಂಕರ ಬಿದರಿ ಆಸೆ ಇನ್ನೂ ಜೀವಂತ. ರಾಜ್ಯದಲ್ಲಿಂದು ಸರಣಿ ಅಪಘಾತ, ಜವರಾಯಿನ ಅಟ್ಟಹಾಸಕ್ಕೆ 17 ಜನ ಬಲಿ. ದೇವಸ್ಥಾನಕ್ಕೆ ಹೋದವರು ಸೀದಾ ಮಸಣಕ್ಕೆ, ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ. ಕಮಲದಲ್ಲಿ ಮುಂದುವರೆದ ಆಂತರಿಕ ಸಮರ, ಪಕ್ಷದ ಮುಖಂಡರ ಬಗ್ಗೆ ಅಡ್ವಾಣಿ ಬೇಸರ. ಕರ್ನಾಟಕ ಜಾರ್ಖಂಡ್ ಬಗ್ಗೆ ಭೀಷ್ಮನಿಗೆ ಮುಜುಗರ. ಈ ದಿನದ ವಿಶೇಷತೆ ಎಂದರೆ ಬಂದ್. ರಾಜ್ಯ ಹಾಗೂ ದೇಶದ ಜನತೆ ಇವತ್ತು ಎಂದಿನಂತೆ ಇರಲಿಲ್ಲ. ಶಾಲಾ ಕಾಲೇಜುಗಳು, ಬಸ್ಗಳು, ಅಂಗಡಿಗಳು ಎಲ್ಲವೂ ಬಂದ್ ಆಗಿದ್ವು. ಪೆಟ್ರೋಲ್ ದರ ಏರಿಕೆಗೆ ಎನ್ಡಿಎ ಭಾರತ್ ಬಂದ್ಗೆ ಕರೆ ಕೊಟ್ಟಿತ್ತು. ಆದರೆ ಸಾಮಾನ್ಯ ಜನರಿಗೆ ಬಂದ್ ಬಿಸಿ ತಟ್ಟಿದೆ. ಭಾರತ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಬೆಂಗಳೂರಿನಲ್ಲಿ ಬಸ್ ಸಂಚಾರ ಸ್ಥಗಿತ, ಜನಸಾಮಾನ್ಯರಿಗೆ ತಪ್ಪದ ಗೋಳು. ಪೆಟ್ರೋಲ್ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಕರೆ ನೀಡಿದ್ದ ಭಾರತ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನವದೆಹಲಿ ಸೇರಿದಂತೆ ಬೆಂಗಳೂರು, ಕೋಲ್ಕತ್ತಾ, ಪಾಟ್ನಾ, ಅಹಮದಾಬಾದ್, ಲಖನೌ ನಗರಗಳಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಿಜೆಪಿ, ಎಸ್ಪಿ, ಟಿಎಂಸಿ, ಡಿಎಂಕೆ, ಎಐಡಿಎಂಕೆ, ಜೆಡಿಯು ಪಕ್ಷಗಳಿಂದ ಶಾಂತ ಪ್ರತಿಭಟನೆ ನಡೆಯಿತು. ಬಹುತೇಕ ನಗರಗಳಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತಗೊಂಡಿತ್ತು. ಬೆಂಗಳೂರಿನಲ್ಲಿ ಸೈಕಲ್ ಮೇಲೆ ಒಂದು ಸುತ್ತು ಹಾಕಿದ ಸದಾನಂದಗೌಡ, ಸಚಿವ ಸುರೇಶ್ ಕುಮಾರ್ ಆ ಮೂಲಕ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಯುಪಿಎ ಸರ್ಕಾರ ಜನಸಾಮಾನ್ಯರ ವಿರೋಧಿ ಸರ್ಕಾರವಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಇವತ್ತು ಡೀಸೆಲ್ನ, ಪೆಟ್ರೋಲ್ನಂಥ ಬೆಲೆ ಏರಿಕೆ ಮುಖಾಂತರ ಸಾಮಾನ್ಯ ಜನರಿಗೆ ಇವತ್ತು ಭಾರಿ ದೊಡ್ಡ ಹೊಡೆತವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ತಕ್ಷಣ ಇವರು ಪೂರ್ತಿ ₹7.54 ಏನು ಹೆಚ್ಚಳ ಮಾಡಿದ್ದಾರೆ, 1 ಪೈಸೆ ಕೂಡ ಉಳಿಸದೆ ಇದನ್ನು ಪೂರ್ತಿ ಹಿಂದೆಗೆದುಕೊಳ್ಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾ ಇದೆ. ಇವತ್ತು ನಾನು ತಿಳಿದಂಥ ವರದಿ ಪ್ರಕಾರ ಇಡೀ ದೇಶದಾದ್ಯಂತ ಬಂದ್ ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ. ವಾಲಂಟಿಯರ್ ಆಗಿ ಜನ ಇವತ್ತು ಬಂದ್ ಆಚರಣೆಯನ್ನು ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಎಷ್ಟು ಮೊನ್ನೆ ಹೈಕ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ, ಅದನ್ನು ಪೂರ್ತಿಯಾಗಿ ಇಳಿಸಬೇಕು ಅಂತ ಹೇಳುವಂಥ ನಮ್ಮ ಆಗ್ರಹ. ಬೆಂಗಳೂರಿನಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಸ್ತೆ ತಡೆ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಸೇರಿದಂತೆ ಹಲವು ಮುಖಂಡರನ್ನ ಬಂಧಿಸಿ ಬಿಡುಗಡೆ ಮಾಡಿದರು. ಬೆಳ್ಳಂಬೆಳಿಗ್ಗೆ ಕಿಡಿಗೇಡಿಗಳು 2 ಬಿಎಂಟಿಸಿ ಬಸ್ಗೆ ಕಲ್ಲು ತೂರಾಟ ನಡೆಸಿ ಬೆಂಕಿ ಹಚ್ಚಿದ ಘಟನೆ ಬೆಂಗಳೂರಿನ ಮಡಿವಾಳದ ರೂಪೇನ ಅಗ್ರಹಾರದಲ್ಲಿ ನಡೆದಿದೆ. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ದುಷ್ಕರ್ಮಿಗಳು ನಿಂತಿದ್ದ 2 ಬಿಎಂಟಿಸಿ ಬಸ್ಗೆ ಬೆಂಕಿ ಹಚ್ಚಿದ್ದಲ್ಲದೆ ಬಸ್ನ ಕಂಡಕ್ಟರ್ ಹಾಗೂ ಡ್ರೈವರ್ಗೆ ಥಳಿಸಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಕರೆ ನೀಡಿದ್ದ ಭಾರತ್ ಬಂದ್ ಹುಬ್ಬಳ್ಳಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿತ್ತು. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ 2 ಬಸ್ಗಳಿಗೆ ಕಲ್ಲು ತೂರಾಟ ನಡೆಸಿದರು. ಬಿಎಸ್ಎನ್ಎಲ್ ಕಚೇರಿ ಮೇಲೆ ಕಲ್ಲು ತೂರಿದ ದುಷ್ಕರ್ಮಿಗಳು ಗೋಕುಲಂ ರಸ್ತೆಯಲ್ಲಿ ಹಾಗೂ ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ದುರ್ಗದ ಬೈಲ್ ವೃತ್ತದಲ್ಲಿ ಒಂದು ಬೈಕ್ಗೆ ಬೆಂಕಿ ಹಚ್ಚಿದ ಬಿಜೆಪಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು.
ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಭಾರತ್ ಬಂದ್ ಯಶಸ್ವಿಯಾಗಿದೆ. ಬೆಳಗ್ಗೆಯಿಂದ ನಗರದಾದ್ಯಂತ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು. ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ನಗರ ಸಾರಿಗೆ ಬಸ್ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದರು. ಸಿಪಿಐಎಂ ಕಾರ್ಯಕರ್ತರು ರಾಮಸ್ವಾಮಿ ವೃತ್ತದಿಂದ ಬೈಕ್ ರ್ಯಾಲಿ ನಡೆಸಿದರು. ಬಿಜೆಪಿ ಕಾರ್ಯಕರ್ತರು ಟಾಂಗಾ ಗಾಡಿಯಲ್ಲಿ ತೆರಳಿ ಸರ್ಕಾರಿ ಕಚೇರಿಗಳನ್ನು ಮುಚ್ಚಿಸಿದರು. ಎನ್ಡಿಎ ಹಾಗೂ ಮಿತ್ರಕೂಟ ಕರೆ ನೀಡಿರುವ ಭಾರತ್ ಬಂದ್ಗೆ ದಾವಣಗೆರೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಸ್ ಸಂಚಾರ, ವ್ಯಾಪಾರ ವಹಿವಾಟು, ಶಾಲಾ ಕಾಲೇಜುಗಳು ಸಂಪೂರ್ಣ ಬಂದ್ ಆಗಿದ್ದವು. ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದರು. ಭಾರತ್ ಬಂದ್ಗೆ ಕರಾವಳಿ ನಗರಿ ಮಂಗಳೂರಿನಲ್ಲೂ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಬಂದ್ ಬೆಂಬಲಿಸಿ ಸಿಪಿಎಂ ಮತ್ತು ಬಿಜೆಪಿ ಕಾರ್ಯಕರ್ತರು ಪ್ರತ್ಯೇಕ ಪ್ರತಿಭಟನೆಗಳನ್ನು ನಡೆಸಿದರು. ರೈಲು ತಡೆದು ಸಿಪಿಎಂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಕಾರ್ಯಕರ್ತರು ಸೈಕಲ್ ಯಾತ್ರೆ ನಡೆಸುವ ಮೂಲಕ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಖಂಡಿಸಿದರು. ಭಾರತ್ ಬಂದ್ಗೆ ಗಡಿ ಜಿಲ್ಲೆ ರಾಯಚೂರಿನಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಂಗಡಿಗಳು, ಹೋಟೆಲ್ಗಳು, ಚಿತ್ರಮಂದಿರ ಸೇರಿದಂತೆ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದೆ. ಸಾರಿಗೆ ಬಸ್ ಸಂಚಾರ ಕೂಡ ಸ್ಥಗಿತವಾಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನು ಬಂದ್ ಬಿಸಿ ಮದುವೆ ಮನೆಗಳಿಗೂ ತಟ್ಟಿತ್ತು. ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡಿರುವ ಮದುವೆ ಮಂಟಪಗಳು ಬಂದ್ನಿಂದಾಗಿ ಬಂಧು ಬಳಗವಿಲ್ಲದೆ ಬಣಗುಡ್ತಾ ಇದ್ವು. ಸಂಚಾರ ಸ್ಥಗಿತದಿಂದಾಗಿ ಮದುವೆಗೆ ಬಂದವರ ಸಂಖ್ಯೆಯೇ ಕಡಿಮೆ. ನೆಂಟರಿಷ್ಟರಿಂದ ತುಂಬಿ ತುಳುಕಬೇಕಿದ್ದ ಮದುವೆ ಮಂಟಪಗಳು ಬಿಕೋ ಎನ್ನುತ್ತಾ ಇದ್ವು. ಬಂದ್ 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 ಅದ್ಯಾವ ಪುರುಷಾರ್ಥಕ್ಕಾಗಿ ಬಂದ್ ಮಾಡ್ತಾರೋ ಗೊತ್ತಿಲ್ಲ. ಬೆಲೆ ಏರಿದ್ರೂ ಬಂದ್, ಬೆಲೆ ಅತಿಯಾಗಿ ಇಳಿದ್ರೂ ಬಂದ್. ಬಂದ್ ದಿನ ಶುಭ ಸಮಾರಂಭಗಳೇನಾದ್ರೂ ಇದ್ರೆ ಅಷ್ಟೇ. ಸಂಚಾರ ವ್ಯವಸ್ಥೆ ಇಲ್ಲದೆ ಯಾರೂ ಬರೋದೇ ಇಲ್ಲ. ಇವತ್ತು ಕೂಡ ಹಾಗೆ ಆಯ್ತು. ನೆಂಟರಿಷ್ಟರಿಂದ ತುಂಬಿ ತುಳುಕಬೇಕಿದ್ದ ಮದುವೆ ಮಂಟಪಗಳು ಬಿಕೋ ಎಂತಿದ್ವು. ಬೆಂಗಳೂರಿನಲ್ಲಿ ಬಂದ್ ಬಿಸಿ ಕೇವಲ ಬಸ್ ಸ್ಟಾಪ್ಗಳಿಗೆ, ಪ್ರಯಾಣಿಕರಿಗೆ ಅಷ್ಟೇ ಅಲ್ಲ, ಮದುವೆ ಮನೆಗಳಿಗೂ ತಟ್ಟಿತ್ತು. ಮದುವೆ ಮಂಟಪ ಖಾಲಿ ಖಾಲಿ ಕುರ್ಚಿಗಳಿಂದ ತುಂಬಿತ್ತು. ಇದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನ ಚಾಮರಾಜಪೇಟೆಯ ಎಸ್ಪಿಎನ್ ಮದುವೆ ಮಂಟಪ ನಿಂತಿತ್ತು. ಗೆಳೆಯ ಗೆಳತಿಯರು ಬಂದು ಶುಭ ಕೋರ್ತಾರೆ ಅಂತ ಅಂದ್ಕೊಂಡಿದ್ದ ವಧುವರರು ನಿರಾಶರಾಗಿದ್ರು. ಭಾರತ ಬಂದ್ನಿಂದಾಗಿ ನಮ್ಮ ಮದುವೆ ಸಂಭ್ರಮದಿಂದ ಕೂಡಿರ್ಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಊರ ಕಡೆಯಿಂದ ಬರೋರೆಲ್ಲ ಬಂದ್ಬಿಟ್ಟು ಭಯ ಬಿದ್ದು ಯಾರು ಬಂದಿಲ್ಲ. ಬಸ್ಸಸ್ ಸಿಗಲ್ಲ, ಮತ್ತೇನೋ ಗಲಾಟೆ ಆಗ್ಬೋದು, ಅದು ಇದು ಇನ್ನೇ ಈ ಥರ ಕಾರಣಗಳು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಮದುವೆ ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಅಷ್ಟೊಂದು ಕ್ರೌಡ್ ಕಾಣಿಸ್ಲಿಲ್ಲ ಬೆಳಿಗ್ಗೆಯಿಂದ. ನಿನ್ನೆಯೂ ಅಷ್ಟೇ, ಇವತ್ತು ಅಷ್ಟೇ ಅಷ್ಟೊಂದು ಕ್ರೌಡ್ ಕಾಣಿಸ್ಲಿಲ್ಲ. ಅನ್ವಾಂಟೆಡ್ ಬಂದ್, ಸಪೋರ್ಟ್ ಮಾಡಬಾರ್ದಿತ್ತು. ಮೈಸೂರಿನಲ್ಲೂ ನಡೆದ ಅದ್ದೂರಿ ಮದುವೆಗಳು ಮಂಕಾಗಿ ಹೋದವು. ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಬಾರದೆ ಮದುವೆ ಮಂಟಪಗಳು ಬಣಗುಡ್ತಿದ್ವು. ನಗರದ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ನಡೆದ ಮದುವೆಗಳು ಕಳೆದುಕೊಂಡ್ವು. ನಗರದ ರಾಮಾನುಜ ರಸ್ತೆಯ ರಾಜೇಂದ್ರ ಕಲಾಮಂದಿರದಲ್ಲಿ ನಡೆದ ಅದ್ದೂರಿ ಮದುವೆ ಇದಕ್ಕೊಂದು ಉದಾಹರಣೆಯಾಯಿತು. ಅದ್ದೂರಿ ಅರೇಂಜ್ಮೆಂಟ್ ಏನೋ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನರ ನಿರೀಕ್ಷೆ ಕೂಡ ಇತ್ತು. ಆದರೆ ಬಸ್ ವ್ಯವಸ್ಥೆನೇ ಇಲ್ಲದೆ ಬಂದ ಜನರ ಸಂಖ್ಯೆ ಅತ್ಯಂತ ವಿರಳವಾಗಿತ್ತು. ಜನರೇ ಇಲ್ಲದೆ ಚೌಟ್ರಿಗಳು ಬಣಗುಡ್ತಾ ಇತ್ತು. ಚೇರ್ಗಳು ಖಾಲಿ ಖಾಲಿಯಾಗಿತ್ತು. ಏನು ಎಕ್ಸೆಪ್ಟ್ ಮಾಡಿಸ್ಕೊಂಡಿದ್ದ ಜನ ಅಷ್ಟು ಪ್ರಮಾಣದಲ್ಲಿ ಇದು ಛತ್ರಕ್ಕೆ ಬರೋಕ್ಕಾಗಲಿಲ್ಲ. ಜನಗಳಿಗೆ ಸಾಕಷ್ಟು ತೊಂದರೆ ಆಗಿದೆ. ಬಸ್ ಇಲ್ಲ, ಮತ್ತು ಲಾರಿಗಳು ಸಹ ಬಿಡ್ತಾ ಇಲ್ಲ. ಟೆಂಪೋ ಸ್ಟ್ರೈಕ್ ಭಾರತ್ ಬಂದ್ ಪ್ರಯುಕ್ತ ಎಲ್ಲ ರೋಡಲ್ಲಿ ತಡೆ ಹಿಡಿತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಎಕ್ಸೆಪ್ಟ್ ಪ್ರಕಾರ ಜನಗಳು ಛತ್ರಕ್ಕೆ ಬರಲಿಲ್ಲ. ಇನ್ನು ಅದ್ದೂರಿ ಮದುವೆ ಅಂದಮೇಲೆ ಅಡುಗೆ ಕೇಳಬೇಕೆ? ಚಿರೋಟಿ, ಪಕೋಡ, ಪೂರಿ, ಬಿಸಿಬೇಳೆಬಾತು ಹೀಗೆ 10 ಹಲವು ರೀತಿಯಲ್ಲಿ ಅಡುಗೆ ತಯಾರು ಮಾಡಲಾಗಿತ್ತು. ಆದ್ರೆ ಇದನ್ನೆಲ್ಲ ಊಟ ಮಾಡೋಕೆ ಜನರೇ ಇಲ್ಲದಂತಾಗಿ ಎಲ್ಲವೂ ವೇಸ್ಟ್ ಆಗಿ ಹೋಯಿತು. ಬೇರೆ ದಿನಗಳಲ್ಲಿ ಈ ರೀತಿ ಮದುವೆ ನಡೆದ್ರೆ ಕನಿಷ್ಠ ಅಂದ್ರೂ 2000ದಷ್ಟು ಜನ ಇರ್ತಿದ್ರು. ಕಾರು, ಸ್ಕೂಟರ್ಗಳು ನಿಲ್ಲೋದಕ್ಕೆ ಜಾಗವೇ ಇಲ್ಲದಂತಾಗ್ತಿತ್ತು. ಆದ್ರೆ ಇವತ್ತು ಎಲ್ಲವೂ ಖಾಲಿ ಖಾಲಿ. ಹೀಗೆ ಭಾರತ ಬಂದ್ ಅದ್ದೂರಿ ಮದುವೆಗಳ ಮೇಲೂ ಭಾರೀ ಪರಿಣಾಮ ಬೀರ್ತು. ಯಾರೋ ಮಾಡಿದ ತಪ್ಪಿಗೆ ಜನಸಾಮಾನ್ಯರು ಪರದಾಡುವಂತಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.